ಎಲ್ಲರಿಗೂ ನಮಸ್ಕಾರ. ಅಸ್ಥಿಯನ್ನು ನದಿಯಲ್ಲಿ ಬಿಡೋದು ಯಾಕೆ? ಮೂಳೆಗಳನ್ನು ಸಂಗ್ರಹಿಸೋದು ಯಾಕೆ? ಹಿಂದೂಗಳು ತಮ್ಮ ಕುಟುಂಬದಲ್ಲಿ ಯಾವುದೇ ಓರ್ವ ವ್ಯಕ್ತಿ ಮರಣ ಹೊಂದಿದರೆ ಆತನ ಅಂತ್ಯ ಸಂಸ್ಕಾರವನ್ನು ವಿಧಿವಿಧಾನಗಳ ಪ್ರಕಾರ ಪೂರ್ಣಗೊಳಿಸುತ್ತಾರೆ. ಅಂತ್ಯ ಸಂಸ್ಕಾರದ ನಂತರ ವ್ಯಕ್ತಿಯ ಅಸ್ಥಿಯನ್ನು ನದಿಯಲ್ಲೇಕೆ ಬಿಡಲಾಗುತ್ತದೆ? ಅಂತ್ಯ ಸಂಸ್ಕಾರದ ನಂತರ ಚಿತಾಭಸ್ಮ ಮತ್ತು ಮೂಳೆಯನ್ನೇಕೆ ಸಂಗ್ರಹಿಸಬೇಕು? ಹಿಂದೂ ಧರ್ಮದಲ್ಲಿ 16 ವಿಧದ ಸಂಸ್ಕಾರಗಳಿವೆ. ಅವುಗಳನ್ನು ಓರ್ವ ವ್ಯಕ್ತಿ ಜನನದಿಂದ ಮರಣದವರೆಗೆ ಪಾಲಿಸಲಾಗುತ್ತದೆ. ಈ ಎಲ್ಲ 16 ಸಂಸ್ಕಾರಗಳಿಗೂ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ, ಸಂಪ್ರದಾಯ ಮತ್ತು ನಿಯಮಗಳಿವೆ. 16 ಸಂಸ್ಕಾರಗಳಲ್ಲಿ 16ನೇ ವಿಧಿ ಅಥವಾ ಸಂಸ್ಕಾರವೇ ಈ ಮರಣಕ್ಕೆ ಸಂಬಂಧಿಸಿದ ಸಂಸ್ಕಾರವಾಗಿದೆ. ಇದನ್ನೇ ನಾವು ಅಂತ್ಯ ಸಂಸ್ಕಾರವೆಂದು ಕರೆಯುತ್ತೇವೆ. ವ್ಯಕ್ತಿ ಮರಣದ ನಂತರ ಈ ಸಂಸ್ಕಾರವನ್ನು ಅವಶ್ಯಕವಾದ ಮತ್ತು ಪೂರ್ಣ ವಿಧಿವಿಧಾನಗಳ ಪ್ರಕಾರ ನೆರವೇರಿಸಲಾಗುತ್ತದೆ. ಸಾಮಾನ್ಯವಾಗಿ ಅಂತ್ಯ ಸಂಸ್ಕಾರದ ನಂತರ ದಹನಗೊಂಡ ವ್ಯಕ್ತಿಯ ಅಸ್ಥಿಗಳನ್ನು ಪವಿತ್ರ ನದಿಯಲ್ಲಿ ಮುಳುಗಿಸುವ ಅಥವಾ ತೇಲಿ ಬಿಡುವ ಸಂಪ್ರದಾಯವಿದೆ. ಮರಣ ಹೊಂದಿದ ವ್ಯಕ್ತಿಯ ಕುಟುಂಬದ ಸದಸ್ಯರು ಚಿತಾಭಸ್ಮವನ್ನು ಸಂಗ್ರಹಿಸಿ ಅದನ್ನು ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕಿ ಅದರ ಬಾಯನ್ನು ಮುಚ್ಚಿ ನಂತರ ಗಂಗಾ ನದಿಯಲ್ಲಿ ಬಿಡುವ ಪದ್ಧತಿ ಇದೆ. ಮರಣ ಹೊಂದಿದ ವ್ಯಕ್ತಿಯ ದೇಹವನ್ನು ದಹನ ಮಾಡಿದ 3 ದಿನಗಳ ನಂತರ ಏಕೆ ಅಸ್ಥಿಯನ್ನು ಸಂಗ್ರಹಿಸಲಾಗುತ್ತದೆ ಮತ್ತು ಗಂಗಾ ನದಿಯಲ್ಲಿ ಮುಳುಗಿಸಲಾಗುತ್ತದೆ, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಗರುಡ ಪುರಾಣದ ಕುರಿತು ಕೆಲವರು ಕೇಳಿರಬಹುದು ಅಥವಾ ಅದನ್ನು ಓದಿರಲೂಬಹುದು. ಇದು 18 ಮಹಾಪುರಾಣಗಳಲ್ಲಿ ಒಂದಾಗಿದೆ. ಗರುಡ ಪುರಾಣದಲ್ಲಿ ಓರ್ವ ವ್ಯಕ್ತಿಯ ಜನನದಿಂದ ಮರಣದವರೆಗಿನ ಪ್ರತಿಯೊಂದು ವಿಚಾರಗಳನ್ನು ಉಲ್ಲೇಖಿಸಲಾಗಿದೆ. ಗರುಡ ಪುರಾಣದಲ್ಲಿ ಅಂತ್ಯ ಸಂಸ್ಕಾರದ ವಿಧಿಗಳಿಗೆ ಸಂಬಂಧಿಸಿದಂತೆ ಚಿತಾಭಸ್ಮವನ್ನು ಓರ್ವ ವ್ಯಕ್ತಿಯ ದೇಹವನ್ನು ದಹನ ಮಾಡಿದ 3ನೇ ದಿನದಂದು ಸಂಗ್ರಹಿಸಬೇಕೆಂದು ಹೇಳಿದೆ. ಅಲ್ಲದೆ ಮರಣದ 10 ದಿನಗಳು ಕಳೆಯುವುದರ ಒಳಗೆ ಆ ಚಿತಾಭಸ್ಮವನ್ನು ಗಂಗಾ ನದಿಯಲ್ಲಿ ಬಿಡಬೇಕೆಂದು ಉಲ್ಲೇಖಿಸಲಾಗಿದೆ. ಇದನ್ನು ಗಂಗಾ ನದಿಯಲ್ಲದೆ ನರ್ಮದಾ ನದಿ, ಗೋದಾವರಿ, ಕೃಷ್ಣ ಮತ್ತು ಬ್ರಹ್ಮಪುತ್ರ ಸೇರಿದಂತೆ ಇನ್ನಿತರ ಪವಿತ್ರ ನದಿಗಳಲ್ಲಿ ಮುಳುಗಿಸಬಹುದು. ಅಂತ್ಯಕ್ರಿಯೆಯ 3 ದಿನಗಳ ನಂತರವೇಕೆ ಮೂಳೆಗಳನ್ನು ಸಂಗ್ರಹಿಸಲಾಗುತ್ತದೆ ಎಂಬುದಕ್ಕೆ ಸಂಬಂಧಿಸಿದಂತೆ ಅಂತ್ಯಕ್ರಿಯೆಯ ಸಮಯದಲ್ಲಿ ಕೆಲವೊಂದು ಮಂತ್ರಗಳನ್ನು ಪಠಿಸಲಾಗುತ್ತದೆ. ಈ ಮಂತ್ರಗಳ ಶಕ್ತಿಯಿಂದಾಗಿ ಮೂಳೆಗಳಲ್ಲಿ ಕಾಂತಿ ಸೃಷ್ಟಿಯಾಗುತ್ತದೆ. ಈ ಅಂಶಗಳ ಸಂಯೋಜಿತ ಅಲೆಗಳ ಶಕ್ತಿ 3 ದಿನಗಳವರೆಗೆ ಇರುತ್ತದೆ. ಆದ್ದರಿಂದ 3 ದಿನಗಳ ಮೊದಲು ಮೂಳೆಗಳನ್ನು ಸಂಗ್ರಹಿಸಬಾರದು ಎನ್ನಲಾಗುತ್ತದೆ. ಮಾನವನ ದೇಹವು 5 ಅಂಶಗಳಿಂದ ಅಂದರೆ ಪಂಚಭೂತಗಳಿಂದ ಸೃಷ್ಟಿಸಲಾಗಿದೆ ಹಾಗೂ ಅದು ಅಂತಿಮವಾಗಿ ಪಂಚಭೂತಗಳೊಂದಿಗೆ ಲೀನವಾಗುತ್ತದೆ. ಅದೇ ರೀತಿ ಭಗವದ್ಗೀತೆಯಲ್ಲಿ ಆತ್ಮವನ್ನು ಅಮರ ಮತ್ತು ಅವಿನಾಶಿ ಎಂದು ಉಲ್ಲೇಖಿಸಲಾಗಿದೆ. ಕೊನೆಯ ವಿಧಿಗಳ ನಂತರ ಅಂದರೆ ಅಂತ್ಯ ಸಂಸ್ಕಾರದ ನಂತರ ಆತ್ಮವು ಮಾನವನ ದೇಹದಿಂದ ಹೊರಬಂದು ಹೊಸ ದೇಹವನ್ನು ಸೇರಿಕೊಳ್ಳುತ್ತದೆ. ಹಾಗಾಗಿ ಚಿತಾಭಸ್ಮವನ್ನು ಪವಿತ್ರ ನದಿಯಲ್ಲಿ ಬಿಡುವುದರಿಂದ ಒಬ್ಬ ವ್ಯಕ್ತಿಯು ಆತನ ಆತ್ಮವು ಶಾಂತಿಯನ್ನು ಪಡೆದುಕೊಳ್ಳುತ್ತದೆ ಎಂದು ಹೇಳಲಾಗಿದೆ. ಮರಣ ಹೊಂದಿದ ವ್ಯಕ್ತಿಯ ಆತ್ಮಕ್ಕೆ ಶಾಂತಿಯನ್ನು ನೀಡುವುದಕ್ಕಾಗಿ ಅಂತ್ಯ ಸಂಸ್ಕಾರದ 3 ದಿನಗಳ ನಂತರ ಚಿತಾಭಸ್ಮ ಮೂಳೆಯನ್ನು ಸಂಗ್ರಹಿಸಿ ಮರಣ ಹೊಂದಿದ 10 ದಿನಗಳ ಒಳಗೆ ಅದನ್ನು ಪವಿತ್ರ ನದಿಯಲ್ಲಿ ಬಿಡಬೇಕು ಎಂದು ಗರುಡ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಹಿಂದೂ ಧರ್ಮದಲ್ಲಿ ನಿಯಮಾನುಸಾರ ಸಂಪ್ರದಾಯಕ್ಕೆ ಅನುಗುಣವಾಗಿ ಎಲ್ಲ ಕಾರ್ಯಗಳನ್ನು ಮಾಡಲಾಗುತ್ತದೆ. ಅದು ಶುಭ ಕಾರ್ಯವಾದರೂ ಸರಿ, ಅಶುಭ ಕಾರ್ಯವಾದರೂ ಸರಿ, ಅದರದ್ದೇ ಆದ ರೀತಿ ನೀತಿಗಳನ್ನು ಅಳವಡಿಸಿಕೊಳ್ಳಲಾಗುತ್ತದೆ. ಹಿಂದೂ ಧರ್ಮದಲ್ಲಿ ಅಂತ್ಯಕ್ರಿಯೆಯ ವೇಳೆ ಮಹಿಳೆಯರು ಸ್ಮಶಾನಕ್ಕೆ ಹೋಗಬಾರದು ಎನ್ನುವ ನಂಬಿಕೆ ಇದೆ. ಇದಕ್ಕೆ ಕಾರಣವೇನು? ಮಹಿಳೆಯರೇಕೆ ಶವ ಸಂಸ್ಕಾರದ ವೇಳೆ ಸ್ಮಶಾನಕ್ಕೆ ಹೋಗಬಾರದು? ಹಿಂದೂ ಧರ್ಮದಲ್ಲಿ ಅಂತ್ಯಕ್ರಿಯೆ ಮಾಡುವಾಗ ಶವಯಾತ್ರೆಯ ಮೂಲಕ ಅಂತ್ಯಕ್ರಿಯೆಯನ್ನು ಪೂರ್ಣಗೊಳಿಸಲಾಗುವುದು. ಶವಯಾತ್ರೆ ಮಾಡುವಾಗ ನಾವು ಸಾಮಾನ್ಯವಾಗಿ ಪುರುಷರನ್ನೇ ಅಥವಾ ಗಂಡು ಮಕ್ಕಳನ್ನೇ ಹೆಚ್ಚಾಗಿ ಕಾಣಬಹುದು. ಮಹಿಳೆಯರು ಶವಯಾತ್ರೆಯಲ್ಲಿ ಪಾಲ್ಗೊಳ್ಳುವುದು ಈ ಧರ್ಮದಲ್ಲಿ ನಿಷಿದ್ಧವಾಗಿರುತ್ತದೆ. ಶವಯಾತ್ರೆಯಲ್ಲಿ ಮಹಿಳೆಯರು ಯಾಕೆ ಪಾಲ್ಗೊಳ್ಳಬಾರದು ಗೊತ್ತೇ? ಸಾಮಾನ್ಯ ನಂಬಿಕೆಯ ಪ್ರಕಾರ ಮಹಿಳೆಯರು ಪುರುಷರಿಗಿಂತಲೂ ಹೆಚ್ಚು ಸಂವೇದನಶೀಲ ಶಕ್ತಿಯನ್ನು ಹೊಂದಿರುತ್ತಾರೆ. ಕುಟುಂಬದಲ್ಲಿ ಶುಭ ಕಾರ್ಯ ನಡೆದಾಗ ಅಥವಾ ಒಂದು ಮಗು ಜನಿಸಿದಾಗ ಎಷ್ಟು ಸಂತಸದ ವಾತಾವರಣ ಸೃಷ್ಟಿಯಾಗುತ್ತದೆಯೋ ಅದೇ ರೀತಿ ಈ ಕುಟುಂಬದ ಓರ್ವ ಸದಸ್ಯ ಸತ್ತಾಗಲೂ ಅಷ್ಟೇ ದುಃಖ ಮತ್ತು ನೋವಾಗುತ್ತದೆ. ಈ ಸಮಯದಲ್ಲಿ ಮನೆಯು ದುಃಖದಿಂದ ತುಂಬಿರುತ್ತದೆ. ಮಹಿಳೆಯರ ಮನಸ್ಸು ಹೂವಿನಷ್ಟೇ ಮೃದುವಾಗಿರುವುದರಿಂದ ಅವರಿಗೆ ಸಾವಿನ ನೋವನ್ನು ಸಹಿಸಿಕೊಳ್ಳುವುದು ತುಂಬಾನೇ ಕಷ್ಟವಾಗಿರುತ್ತದೆ. ಮಹಿಳೆಯರು ಸ್ಮಶಾನಕ್ಕೆ ಹೋದಾಗ ಅವರಿಗೆ ಅಲ್ಲಿ ಮತ್ತಷ್ಟು ನೋವಾಗಬಹುದು ಎನ್ನುವ ಕಾರಣಕ್ಕಾಗಿ ಸ್ಮಶಾನಕ್ಕೆ ಹೋಗುವುದನ್ನು ನಿಷೇಧಿಸಲಾಗಿದೆ. ಮೃತದೇಹವನ್ನು ಅಂತ್ಯಕ್ರಿಯೆ ಮಾಡುವ ಸ್ಥಳದಲ್ಲಿ ಸಾಕಷ್ಟು ನಕಾರಾತ್ಮಕ ಶಕ್ತಿಗಳು ಯಾವಾಗಲೂ ಸಕ್ರಿಯವಾಗಿರುತ್ತದೆ ಎನ್ನುವುದು ನಂಬಿಕೆ. ಈ ವಾತಾವರಣದಲ್ಲಿ ಮಹಿಳೆಯರು ತಮ್ಮ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯವಾಗದೇ ಇರಬಹುದು.
ಅಂತಹ ಪರಿಸ್ಥಿತಿಯಲ್ಲಿ ನಕಾರಾತ್ಮಕ ಶಕ್ತಿಗಳಾಗಿರಬಹುದು ಅಥವಾ ದುಷ್ಟಶಕ್ತಿಗಳಾಗಿರಬಹುದು ಅವರ ಮೇಲೆ ಪ್ರಾಬಲ್ಯ ಸಾಧಿಸಬಹುದು ಎನ್ನುವ ಕಾರಣಕ್ಕಾಗಿ ಮಹಿಳೆಯರನ್ನು ಮನೆಯಲ್ಲೇ ಬಿಟ್ಟು ಸ್ಮಶಾನಕ್ಕೆ ಪುರುಷರು ಮಾತ್ರ ಹೋಗುತ್ತಾರೆ. ಇಷ್ಟು ಮಾಹಿತಿಗಳನ್ನ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.